ಹಲೋ ಸ್ನೇಹಿತರೆ, ಹೊಂಗನಸು ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಡ್ಯಾಡ್ ಇದೇ ಲಾಸ್ಟ್ ಡ್ಯಾಡ್. ಇನ್ನ ನೀವು ವಸುಧರ ಬಗ್ಗೆ ಯಾವುದೇ ರೀತಿ ನೀವು ತಲೆ ಕೆಡ್ಸ್ಕೊಳ್ಳೋ ಹಾಗಿಲ್ಲ. ಅವಳ ಹಾಸ್ಟೆಲ್ ಫೆಸಿಲಿಟಿನೂ ಸಹ ನೀವು ನೋಡೋ ಹಾಗಿಲ್ಲ. ಅವಳ ಇಷ್ಟ, ಅವಳು ಏನ್ ಮಾಡ್ಕೊಂತಾಳೋ ಮಾಡ್ಕೊಳ್ಳಿ. ನೀವು ಹೋಗಿ ಅವಳಿಗೆ ಮತ್ತೆ ಸಪೋರ್ಟ್ ಮಾಡೋದು ನನಗೆ ಇಡ್ಸೋದಿಲ್ಲ. ಓಕೆನಾ ಡ್ಯಾಡ್ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಇನ್ನ ಮಧು ಅವ್ರ ಗಂಡ ಬಂದಿ ಎಲ್ಲ ಮನೆ ವಸ್ತುಗಳನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡ್ತಾ ಇರ್ತಾನೆ. ಯಾಕ್ರಿ ಏನಾಯ್ತು ಅಂತ ಹೇಳತ್ತೆ. ನೀನು ನಿಮ್ ತಂಗಿ ಇಬ್ರು ಸೇರಿ ನನ್ ಮಾನ ಮರ್ಯಾದೆ ಎಲ್ಲ ತೆಗೆದ್ಬಿಟ್ಟಿದ್ದೀರಾ. ಯಾಕೋ ಈ ರೀತಿ ಆಡ್ತಾ ಇದ್ಯಾ? ಇನ್ನೇನಮ್ಮ, ಅಕ್ಕ ತಂಗಿ ಇಬ್ರು ಸೇರಿ ನನ್ ಮಾನ ಮರ್ಯಾದೆ ತೆಗೆದ್ಬಿಟ್ಟಿದ್ದಾರೆ. ನಾನ್ ಏನಂತ ಬದುಕಿರ್ಬೇಕು? ನನ್ ಕೈಲಿ ಬದುಕಿರಕ್ಕಾಗಲ್ಲ, ನಾನ್ ಸತ್ತೋಗ್ತೀನಿ ಅಂತ ಅವನಲ್ಲಿರೋ ಚಾಕುನ ಎತ್ಕೊಂಡು ಚುತ್ಕೊಳ್ಳೋಣ ಅಂತ ಹೋಗ್ತಾ ಇರ್ತಾನೆ. ಆಗ ವಸುನು ಸಹ ಬರ್ತಾ ಇರ್ತಾಳೆ. ಅಕ್ಕ ಏನಾಯ್ತು? ಮಾಡೋದೆಲ್ಲ ಮಾಡ್ಬಿಟ್ಟು ಅಕ್ಕ ತಂಗಿರು ಏನಾಯ್ತು ಅಂತ ಕೇಳ್ತಿದ್ಯಾ? ನನ್ ಮಗನ್ ಮಾನ ಮರ್ಯಾದೆ ಎಲ್ಲ ತೆಗ್ದಿದ್ದೀರಂತಲ್ಲ ನೀವು ಅಂತ ಅವ್ರ ಅಮ್ಮನೂ ಹೇಳ್ತಾ ಇರ್ತಾರೆ. ಇನ್ನೇನು, ಅವ್ರು ಮಾಡಿರೋ ತಪ್ಪಿಗೆ ಅವರು ಒದೆ ತಿಂದಿದ್ದಾರೆ, ನಾನೇನ್ ಮಾಡ್ಲಿ? ಆದ್ರೂ ಈ ತರ ತಪ್ಪು ಮಾಡೋ ವಿಚಾರ ನಾನ್ ಶ್ರಮಿಸೋದೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ವಸುಧರ. ನಿನಗೆ ಫಸ್ಟ್ ಆಫ್ ಆಲ್ ನಾವು ಈ ಮನೇಲಿ ಇಟ್ಕೊಂಡಿರೋದೇ ಹೆಚ್ಚು, ಇನ್ನ ನೀವು ನನ್ ಮೇಲೇನೆ ಗೂಬೆ ಕೂರಿಸ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾನೆ ಅವನು ಸಹ. ಈಗ ಏನಾಗಿದೆ ಸರಿ ಬಿಡಿ, ನೀವ್ ಇಟ್ಕೊಂಡಿಲ್ಲ ಅಂದ್ರೆ ಏನು, ನಾನ್ ಮನೆಯಿಂದ ಹೊರಗೆ ಹೋಗ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅಕ್ಕ ನೀನು ಬಂದ್ಬಿಡು, ನಾವು ಹೊರಟು ಬಿಡೋಣ ಅಂತ ಹೇಳ್ತಾ ಇರ್ತಾಳೆ. ಆಗ ಅವ್ರಮ್ಮ, ಏನು ಬಂಗಾರ ಮೊಟ್ಟೆ ಇಡೋ ಬಾತುಕೋಳಿ ಓಡೋಗ್ಬಿಡುತ್ತೆ ಕಣು, ಕಳಿಸ್ಬಿಡ ಕಣು, ಸುಮ್ಮನೆ ಏನಾದ್ರೂ ಮಾಡಿ ತಡಿಯೋ ಅಂತ ಅವರಿಬ್ರು ಗುಸ್ಗುಸು ಅಂತ ಮಾತಾಡ್ಕೊಂಡು, ಯಾರು ಎಲ್ಲಿಗೂ ಹೋಗೋದು ಬೇಡ, ಇಲ್ಲೇ ಇರಿ, ಈಗ ಆಗೋಗಿರೋ ವಿಚಾರನ ಬಿಟ್ಟಾಕಿ ಕರೆಕ್ಟಾಗಿರಿ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಇನ್ನ ಮಹೇಂದ್ರ ಸರ್ ಬುಕ್ ಓದ್ತಾ ಕೂತಿರ್ತಾರೆ. ದೇವಯಾನಿ ಮೇಡಮ್ ಅವ್ರು ಬಂದು, ಮಹೇಂದ್ರ ನೀನ್ ಮಾಡಿದ ತಪ್ಪು ಅನ್ನಿಸ್ತಿದೆ. ನೀನು ಯಾರ್ದೋ ಪ್ರೀತಿಗೋಸ್ಕರ ನಿನ್ ಮಗನ್ ಪ್ರೀತಿನ ಕಳ್ಕೊಳಕ್ ಹೋಗ್ಬೇಡ. ಅವ್ನ್ ಎಷ್ಟು ಮನ್ಸಿಗೆ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾನೆ ಗೊತ್ತಾ? ನೀನು ಅವನ ಅಪ್ಪ, ಏನಿದ್ರು ನೀನು ಅವನು ಸರಿ ಮಾಡ್ಕೋಬೇಕು. ಈಗ ನೋಡು, ಅವ್ನು ಊಟಕ್ಕೆ ಕರೆದ್ರು ಬರ್ತಾ ಇಲ್ಲ, ಅಷ್ಟು ಬೇಜಾರ್ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಾ ಇರ್ತಾರೆ. ಸರಿ ಬಿಡಿಯತ್ಗೆ, ನಾನು ಹೋಗ್ತೀನಿ ಅಂತ ಅವರು ಸಹ ಇನ್ನ ಮಾತಾಡೋದಿಕ್ ಹೋಗ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ರಾಜೀವ್ಗೆ ವಸು ಅವರಪ್ಪ ಕಾಲ್ ಮಾಡಿ, ಏನಾಯ್ತು ರಾಜೀವ್ ಅವ್ರೆ, ಹೋದಾಗಿಂದ ಕಾಲೇ ಮಾಡಿಲ್ಲ ಅಂತ ಹೇಳ್ತಾ ಇರ್ತಾರೆ. ಏನಂತ ಹೇಳಿ ಮಾವ, ಇಲ್ಲಿ ಆ ತರ ಕಟ್ಟಲ್ಲಿ ನಾನು ಕಟ್ಟಾಕೋಬಿಟ್ಟಿದ್ದೀನಿ. ಅಲ್ಲ ಅಂಥದ್ದು ಏನಾಯ್ತು ರಾಜೀವ್ ಅವ್ರೆ? ಇಲ್ಲಿ ವಸುಧರ ಮತ್ತೆ ಕಾಲೇಜ್ಗೆ ಅಡ್ಮಿಷನ್ ಆಗಿದ್ದಾಳೆ ಅಂತ ಹೇಳ್ತಾ ಇರ್ತಾರೆ. ಅದನ್ನ ಕೇಳಿಸ್ಕೊಂಡು, ವಸುಧರ ವಸು ಮತ್ತೆ ಕಾಲೇಜಿಗೆ ಅಡ್ಮಿಷನ್ ಆದ್ಲಾ? ಅಲ್ಲೂ ಮಾನ ಮರ್ಯಾದೆ ತೆಗೆದ್ಬಿಟ್ಟಿದ್ದಾಳ? ಏನಂತ ಹೆಣ್ಮಕ್ಳು ಉಟ್ಬಿಟ್ಟಿದಾರೋ ನನಗೆ ಅಂತ ಹೇಳ್ತಾ ಇರ್ತಾರೆ. ಆ ವಿಚಾರನ ಅವ್ರಮ್ಮ ಕದ್ದಿ ಕೇಳಿಸ್ಕೊಂತಾ ಇರ್ತಾರೆ. ಅಪ್ಪ ದೇವ್ರೆ, ನೀನೇ ಹೇಗಾದ್ರೂ ನನ್ನ ಮಗಳನ್ನ ಸೇಫ್ ಮಾಡಿದ್ಯಪ್ಪ, ಕಾಲೇಜಿಗೆ ಒಳ್ಳೆ ಟೈಮಲ್ಲಿ ಕಾಲೇಜಿಗೆ ಸೇರೋ ಹಾಗೆ ಮಾಡಿದ್ಯಾ ಅಂತ ಅನ್ಕೊಂತಾ ಇರ್ತಾರೆ. ಮಾವ ಅವರೇ, ನಾನೊಂದು ನಿಮಗೆ ಒಂದು ಮಾತು ಹೇಳ್ತೀನಿ, ಅದ್ರ ತಕ್ಕನಂಗೆ ನೀವು ಮಾಡಿ, ವಸುನ ನಾನು ಹೇಗೆ ಕರ್ಕೊಬರ್ಬೇಕು ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳಿ ಅವರಿಬ್ರು ಮಾತಾಡ್ಕೋತಾ ಇರ್ತಾರೆ. ಆ ವಿಚಾರನ ಸುಮಿತ್ರಾ ಅವರು ಕೇಳಿಸ್ಕೊಳಕ್ಕೆ ಹೋಗ್ತಾ ಇರ್ತಾರೆ. ನೋಡಿದ್ರೆ ಅವರಿಗೆ ಏನು ಕೇಳಿಸ್ತೀರಾ, ಮೌನವಾಗಿ ಇರ್ತಾರೆ. ಎಲ್ಲದಕ್ಕೂ ಆ ಜಗತ್ತಿನೇ ಕಾರಣ ಅಂತ ಹೇಳ್ತಾ ಇರ್ತಾರೆ. ಏನಾದ್ರೂ ಮಾಡ್ಲೇಬೇಕು ಅವ್ರಿಗೆ ಅಂತ ಪಟ್ಟಿಟ್ ಕುಡ್ತಿರ್ತಾರೆ ವಸು ಅವರಪ್ಪ. ಅಯ್ಯೋ ದೇವ್ರೆ, ಜಗತಿ ಮೇಡಮ್ ಅವ್ರಿಗೆ ಏನೂ ಆಗ್ದಿರೋ ಇದ್ರೆ ಅಷ್ಟೇ ಸಾಕಪ್ಪ ಅಂತ ಅನ್ಕೊಂಡು ರೀ ಅಂತ ಬರ್ತಾರೆ. ಏನು ಹೀಗೆ ಫಸ್ಟೇ ನನ್ನ ತಲೆ ಚಿಟ್ಟಿಡ್ದಿದೆ, ನೀನ್ ಬಂದು ನನಗೆ ತಲೆ ಚಿಟ್ಟಿಡಿಸ್ಬೇಡ ರೀ. ವಸು ಹತ್ರ ಮಾತಾಡ್ಬೋದಿತ್ತಲ್ಲ, ನೀನ್ ಮಾತಾಡ್ಕೋ, ಅವಳು ನನ್ನ ಪಾಲಿಗೆ ಸತ್ತೋಗಿದ್ದಾಳೆ, ನಾನು ಇರೋವರೆಗೂ ನೀನ್ ಮಾತಾಡೋ ಹಾಗಿಲ್ಲ. ಅಷ್ಟೊಂದು ನಿನಗೆ ಮಾತಾಡ್ಬೇಕು ಅನ್ನೋದಿದ್ರೆ ಆ ವಿಚಾರನ ಕೇಳಿಸ್ಕೊಂಡು ಅವ್ರಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಈ ಕಡೆ ನೋಡಿದ್ರೆ ಇನ್ನ ಮಹೇಂದ್ರ ಸರ್, ರಿಷಿ ಊಟದ ಮೇಲೆ ಎಲ್ಲ ಆ ಥರ ಕೋಪ ಮಾಡ್ಕೊಂತಾರ ಹೇಳು? ಏನೋ ಒಂದು ಆಫ್ಟರ್ ಆಲ್ ಒಂದು ಸ್ಟೂಡೆಂಟ್ಗೋಸ್ಕರ ನಾವು ಈ ರೀತಿ ಜಗಳ ಆಡೋದು ಒಳ್ಳೇದಲ್ಲ. ಸರಿ ಬಾ, ಈಗ ಊಟ ಮಾಡೋಣ ಅಂತ ಹೇಳ್ತಿದ್ರು. ನಾನು ಬರೋದಿಲ್ಲ ಡ್ಯಾಡ್. ಅಲ್ಲ, ಅಷ್ಟು ಜನ ಕರೀತಿದ್ದಾರೆ. ಅವರಿಗೆಲ್ಲ ನನ್ನ ಮೇಲೆ ಪ್ರೀತಿ ಇದೆ, ಅದಕ್ಕೆ ಕರೀತಿದ್ದಾರೆ. ಹಾಗಾದ್ರೆ ನನಗೆ ನಿನ್ ಮೇಲೆ ಪ್ರೀತಿ ಇಲ್ವಾ? ಇದೆಯೋ ಇಲ್ಲೋ ನೀವೇ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ ರಿಷಿ ಸರ್ ಸಹ. ಆಗ ರಿಷಿ, ನೀನ್ ಕೋಪದಲ್ಲಿ ಇದೆಯಾ? ಈಗ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡು. ನೀನು ನನಗೆ ಪ್ರಪಂಚ. ನನಗ್ ಗೊತ್ತಿದೆ, ಚಿಕ್ಕ ವಯಸ್ಸಿಂದ ಕೇಳ್ಕೊಂಡೇ ಬರ್ತಾ ಇದ್ದೀನಿ. ಆದ್ರೆ ಈಗ ಹಳೆ ವ್ಯಕ್ತಿ ಬಂದಿದ್ದಾರೆ ಅಲ್ವಾ, ಮತ್ತೆ ನನ್ನ ಮೇಲೆ ಪ್ರೀತಿ ಕಮ್ಮಿ ಆಗ್ಬಿಟ್ಟಿದೆ. ಈಗ ಡ್ಯಾಡ್, ನಾನು ಸ್ಟ್ರೈಟ್ ಆಗಿ ಒಂದು ಮಾತು ಕೇಳ್ತೀನಿ, ನಾನು ಹೆಚ್ಚಾ ನಿಮ್ ಹೆಂಡತಿ ಹೆಚ್ಚಾ ನಿಮಗೆ ಅಂತ ಹೇಳ್ತಾ ಇರ್ತಾರೆ. ಇಬ್ರು ನನಗೆ ಎರಡು ಕಣ್ಣಿದ್ದಾಗೆ
ಅಂತ ಹೇಳೋದು. ನನಗೂ ಗೊತ್ತು ಡ್ಯಾಡ್, ನಮ್ಮಿಬ್ಬರನ್ನ ನೀವು ಒಟ್ಟಿಗೆ ಸೇರಿಸೇ ಹಿಂಗ್ ಮಾತಾಡ್ತೀರಾ ಅಂತ. ಆದ್ರೆ ನಾನು ನೇರವಾಗಿ ಕೇಳ್ತಾ ಇದ್ದೀನಿ, ನಾನ್ ಹೆಚ್ಚ ಅವ್ರ ಹೆಚ್ಚ? ನಾನ್ ಬೇಕಾ ಅವ್ರು ಬೇಕಾ? ನನಗೆ ನೀನೇ ಪ್ರಪಂಚ ಅಂತ, ನೀನು ನನ್ನ ಪ್ರಾಣ ಅಂತ ಮಹೇಂದ್ರ ಸರ್ ಹೇಳ್ತಾ ಇರ್ತಾರೆ. ಒಳಗಡೆ ಜಗತಿ ನನ್ನ ಪ್ರಪಂಚ ಅಂತ ಮನ್ಸಲ್ಲಿ ಅನ್ಕೊಂತಾ ಇರ್ತಾರೆ. ಸರಿ, ಇದೇ ಮಾತಲ್ವಾ? ಇನ್ನ ಯಾವುದೇ ರೀತಿ ನನ್ನ ಮೇಲೆ ಮಾತು ತಪ್ಪದಿಲ್ಲ ತಾನೆ? ಇಲ್ಲ, ಸರಿ ಬಾ ಊಟ ಮಾಡೋಣ ಅಂತ ಇನ್ನು ಅವರಿಬ್ರು ಸಹ ಇನ್ನ ಹೊರಟಿರ್ತಾರೆ. ಈ ಕಡೆ ನೋಡಿದ್ರೆ ವಸುಧರಾ ಕಾಲೇಜಿಗೆ ಹೋಗ್ಬೇಕು ಅಂತ ಹಡಾವಿಡಿಲಿ ಹೋಗ್ತಾ ಇರ್ತಾಳೆ. ನೋಡಿದ್ರೆ ಬಸ್ ಸಿಗ್ತಿಲ್ಲ, ಏನಪ್ಪಾ ಮಾಡೋದು ಅಂತ ತುಂಬಾ ಯೋಚನೆ ಮಾಡ್ತಾ ಹೋಗ್ತಾ ಇರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ವಸುಗೆ ಅರ್ಧ ದಾರಿಗೆ ಕಾರ್ ಅಡ್ಡ ಹಾಕ್ಬಿಡ್ತಾನೆ. ನೋಡಿದ್ರೆ ಅವಳು ತುಂಬಾ ಶಾಕ್ ಆಗಿರ್ತಾಳೆ. ಆಗ ಜಗತಿ ಮೇಡಮ್ ಹೇಳಿರೋ ಮಾತು ನೆನ್ಪು ಬರುತ್ತೆ. ಬಿರುಗಾಳಿ ಬರುತ್ತೆ, ಅದಕ್ಕೆ ನೀನ್ ಎದ್ರುದಿರಾ? ನೇರವಾಗಿ ಏನಿದೆ ಅಂತ ತಿಳ್ಕೋಬೇಕು ವಸು, ಗಟ್ಟಿಯಾಗಿ ಇರ್ಬೇಕು ಅಂತ ಹೇಳಿರೋ ನೆನ್ಪು ಬರುತ್ತೆ ಅವಳಿಗೆ. ಆಗ ಏನ್ ಬಾವ ಈಗ ಎಂತ ಕಾರ್ ಅಡ್ಡ ಹಾಕಿದೀರಾ? ಏನೂ ಇಲ್ಲ, ಸುಮ್ನೆ ನಿನ್ನ ಹತ್ರ ಮಾತಾಡೋಣ ಅಂತ. ನನ್ಗೆ ಆಲ್ರೆಡಿ ಕಾಲೇಜಿಗೆ ಟೈಮ್ ಆಗಿದೆ, ನನ್ ಮತ್ತೆ ಈ ತರ ಮಾತಾಡ್ತಾ ನಿಂತ್ಕೋಬೇಡಿ, ಸುಮ್ನೆ ನನಗೆ ಜಾಗ ಬಿಡಿ ಅಂತ ಹೇಳ್ತಿದ್ರು. ಜಾಗ ಬಿಡಲ್ಲ, ಏನ್ ಮಾಡ್ತೀಯಾ, ಬರ್ತೀಯಾ ಅಂತ ಕೇಳುತ್ತಾ ಇರ್ತಾರೆ. ಅವಳಿಗೆ ತುಂಬಾ ಶಾಕ್ ಆಗಿರುತ್ತೆ. ಅದೇ ಕಾಲೇಜಿಗೆ ಬಿಡ್ತೀನಿ, ಬರ್ತೀಯಾ ಅಂತ ಕೇಳ್ಬೇಕ. ನಾನ್ ಬರಲ್ಲ ಬಾವ, ನಾನ್ ಬಸ್ಸಲ್ಲಿ ಹೋಗ್ತೀನಿ, ನೀವ್ ಆರಾಮಾಗಿ ಹೋಗಿ ಅಂತ ಹೇಳ್ತಿದ್ರು. ನಿನ್ನ ನಾನು ಅಷ್ಟು ಸುಲಭವಾಗಿ ಹೇಗ್ ಬಿಡ್ತೀನಿ ಅನ್ಕೊಂಡಿದ್ಯಾ ವಸು? ನಿನ್ನ ನಾನ್ ಮದ್ವೆ ಆಗೇ ಆಗ್ತೀನಿ. ನಮ್ಮ ಮಾವ ಅವರಿಗೆ ಮಾತ್ ಕೊಟ್ಟಿರೋದ್ನ ನಾನ್ ಮೀರೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ನನಗೇನು ಗೊತ್ತಿಲ್ಲ ಅನ್ಕೊಳಕ್ ಹೋಗ್ಬೇಡಿ ಬಾವ, ನಿಮ್ ಬಂಡವಾಳ, ನೀವೇನು, ನಿಮ್ ನಡವಳಿಕೆ ಎಲ್ಲ ಗೊತ್ತಿದೆ ನನಗೆ. ನಮ್ಮ ಅಪ್ಪನ್ಗೆ ನೈಸ್ ಮಾಡೋ ತರ ನನಗ್ ನೈಸ್ ಮಾಡಕ್ ಬರ್ಬೇಡಿ. ನೀವ್ ಈ ತರ ನೈಸ್ ಮಾಡಷ್ಟು ನಾನು ಅಷ್ಟೊಂದ್ ಮೂರ್ಖಳೇನಲ್ಲ, ನನಗೆಲ್ಲ ಅರಿವಿದೆ. ನೀವ್ ಈ ರೀತಿ ನಡು ರೋಡಲ್ಲಿ ಈ ತರ ಕೈ ಹಿಡ್ದು ಎಳೆಯೋದೆಲ್ಲ ತಪ್ಪು. ಇದು ನಮ್ಮೂರಲ್ಲ. ಅಕ್ಕಪಕ್ಕ ಜನ ಏನ್ ಅನ್ಕೊಳ್ತಾರೆ ಗೊತ್ತಾ? ಇದು ನಮ್ಮೂರಲ್ಲ. ನಮ್ಮ ಅಪ್ಪ ಅಮ್ಮ ನಿಮಗ್ ಸಪೋರ್ಟ್ ಮಾಡೋ ತರ ಎಲ್ಲ ಯಾರು ಸಪೋರ್ಟ್ ಮಾಡಲ್ಲ, ಬಿಡಿ ಫಸ್ಟ್ ಕೈನ ಅಂತ ಹೇಳ್ತಾ ಇರ್ತಾಳೆ. ನೋಡಿದ್ರೆ ರಾಜೀವ ಹಾಗೆ ಅವಳ ಕೈನ ಹಿಡ್ಕೊಂಡು ಇನ್ನ ಕಾರೊಳಗ್ ಕೂರಿಸಕ್ ಹೋಗ್ತಾ ಇರ್ತಾನೆ. ಅವಳಿಗೆ ತುಂಬಾ ಕೋಪ ಬಂದಿ ಅವನ್ನ ತಳ್ಬಿಟ್ಟು, ನೀವು ನನ್ ಕಡೆ ಬರ್ಬೇಡಿ, ನಿಮ್ ದಾರಿ ಬೇರೆ ನನ್ ದಾರಿ ಬೇರೆ ಅಂತ ಕರಾಖಂಡಿತವಾಗಿ ಹೇಳಿ ಇನ್ನ ಅಲ್ಲಿಂದ ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಸಂಜು ಅಂಜು ಇಬ್ರು ಮಾತಾಡ್ಕೋತಾ ಇರ್ತಾರೆ. ಏನೇ ತುಂಬಾ ಬೋರ್ ಹೊಡಿತಿದೆ. ಏ ಸಂಜು, ಇವತ್ ನಿನ್ಗೆ ಗೊತ್ತಿಲ್ವಾ, ಆ ವಸುಧರಾ ಹಕ್ಕಿ ನಮ್ ಕಾಲೇಜಿಗೆ ಸೇರಿದೆ, ಇವತ್ತೇ ಫಸ್ಟ್ ಡೇ, ಏನಾದ್ರೂ ಮಾಡಿ ಇವತ್ತು ಅವಳನ್ನ ಚುಡಾಯಿಸದೆ ಅಂತ ಹೇಳ್ತಾ ಇರ್ತಾರೆ. ಹೌದಲ್ವಾ, ಒಳ್ಳೆ ಕಂಪ್ನಿ ಸಿಗ್ದ್ಲು. ಹೇಗೋ ನಾವೇ ಅಷ್ಟೇ ಅಲ್ಲ, ಇಡೀ ಕ್ಲಾಸೇ ಅವಳನ್ನ ರೇಗ್ಸೋ ರೀತಿ ಮಾಡ್ಬೇಕು ಅಂತ ಸ್ಟಾರ್ಟ್ಅಪ್ ಮಾಡಕ್ಕಿಂತ ಮುಂಚೆನೆ ಅಟೆಂಡೆನ್ಸ್ ತಗೊಳ್ಬೇಕಾಗಿರುತ್ತೆ. ಒಬ್ಬೊಬ್ರದ್ದೇ ಅಟೆಂಡೆನ್ಸ್ ತಗೊಳ್ತಾ ಇರ್ತಾರೆ. ಆಗ ವಸುಧರಾ ಸರದಿ ಸಹ ಬರುತ್ತೆ. ನೋಡಿದ್ರೆ ವಸುಧರಾ ಇನ್ನ ಆಟೋ ಇಂದ ಕಾಲೇಜ್ ಹತ್ರ ಇಳಿತಾ ಇರ್ತಾಳೆ. ವಸುಧರಾ ಅಂತ ಕೂಗ್ತಾ ಇದ್ರು. ಅವಳು ಇಲ್ದೇ ಇರೋ ವಿಚಾರ ನೋಡಿ ಸುಮ್ನೆ ಹಾಗೆ ಇರ್ತಾನೆ. ಇನ್ನೊಂದ್ಸತಿ ಲಾಸ್ಟ್ ಅಂಡ್ ಫೈನಲ್ ವಸುಧರಾ ಅಂತ ಕೂಗಿ ಇನ್ನ ಬೇರೆಯವ್ರದ್ದು ಅಟೆಂಡೆನ್ಸ್ ಕರಿತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಸಂಜು ಅಂಜು ಏನಿವತ್ತು ಆ ವಸು ಹಕ್ಕಿ ಬಂದಿಲ್ಲ ಅನ್ಸುತ್ತೆ, ಏನು ಫಸ್ಟ್ ಡೇನೆ ಬಂದಿಲ್ವಲ್ಲ ಅಂತ ತುಂಬಾ ಡಿಸಪಾಯಿಂಟ್ ಆಗ್ತಾ ಇರ್ತಾರೆ. ಇನ್ನೇನು ರಿಷಿ ಸರ್ ಲೆಸನ್ ನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಮ್ಯಾಥಮೆಟಿಕ್ಸ್ ಇಂಟ್ರೊಡಕ್ಷನ್ ಎಲ್ಲ ಕೊಡ್ತಾ ಇರ್ತಾರೆ. ಅಟ್ ಎ ಟೈಮ್ಗೆ ವಸುಧರಾ ಬಂದ್ ನಿಂತ್ಕೊಳ್ತಾಳೆ. ಆಗ ಪಂಚಾಲಿಟಿನ ನೀನು ಅನುಸರಿಸ್ಬೇಕು, ಯಾವಾಗಂದ್ರೆ ಹಾಗೆ ಬರೋದಲ್ಲ. ಹೀಗೇನು ಬಸ್ ಲೇಟ್ ಆಯ್ತು, ಅಯ್ಯೋ ನಮ್ಮ ಅಜ್ಜಿ ನಮ್ಮ ತಾತ ಅವ್ರಿಗೆ ಅನಾರೋಗ್ಯ ಇತ್ತು, ಆ ಮಾತುಕತೆಗಳೆಲ್ಲ ಇಲ್ಲ. ಏನಿದ್ರು ಟೈಮಿಂಗ್ ಒಳಗಿರ್ಬೇಕು ಅಂತ ಹೇಳ್ತಾ ಇರ್ತಾರೆ ರಿಷಿ ಸರ್. ಸರ್ ಫಸ್ಟ್ ಟೈಮ್ ಸಾರಿ ಸರ್, ಬಸ್ಸಿಂದ ಲೇಟ್ ಆಗೋಯ್ತು, ನಾಳೆಯಿಂದ ಕರೆಕ್ಟಾಗಿ ಬರ್ತೀನಿ ಅಂತ ವಸು ಹೇಳ್ತಾ ಇರ್ತಾಳೆ. ಇನ್ನ ಇವರಿಬ್ರು ಹೇಗೋ ಫಸ್ಟ್ ಟೈಮೇ ಬಂದಿದ್ದಾಳೆ, ಅದು ಅಣ್ಣನ ಕ್ಲಾಸೇ, ಇನ್ನ ಇವಳಿಗೆ ಪಿಕ್ಚರ್ ಇರುತ್ತೆ ಅಂತ ಅವರು ಸಹ ಮನ್ಸಲ್ಲಿ ಅನ್ಕೊಂತಾ ಇರ್ತಾರೆ. ನೋಡಿದ್ರೆ ಯಪ್ಪ ದೇವ್ರೆ, ಫಸ್ಟ್ ಅವರೇ ಇವ್ರ, ಇವತ್ತು ನನ್ನ ಕತೆ ಮುಗೀತು ಅಂತ ವಸು ಅನ್ಕೊಂತಾ ಇರ್ತಾಳೆ. ಆಗ ಸರ್ ಇನ್ನೊಂದ್ಸತಿ ನಾನು ಆ ರೀತಿ ಲೇಟಾಗಿ ಬರಲ್ಲ ಸರ್ ಅಂತ ಹೇಳಿ, ಸರಿ ಗೆಟ್ ಇನ್ ಅಂತ ರಿಕಮೆಂಡೇಶನ್ ಸಿಕ್ಕೋ ಅಷ್ಟು ನಮ್ಮ ಕಾಲೇಜಲ್ಲಿ ನಿನ್ಗೆ ಸೀಟ್ ಸಿಗ್ತಾ ಇದ್ದಿಲ್ಲ, ಅದು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಪಂಚಾಲಿಟಿ ನಾವು ಶಿಸ್ತಾಗಿ ಪಾಲಿಸು ಅಂತ ಹೇಳ್ತಾ ಇರ್ತಾರೆ. ಸರಿ ಸರ್ ಅಂತ ಹೇಳಿ ನಾ ಒಳಗಡೆ ಬರ್ತಾಳೆ. ಆಗ ಎಲ್ಲರಿಗೂ ಇಂಟ್ರೊಡಕ್ಷನ್ ಮಾಡ್ಕೋತಾ ಇರ್ತಾಳೆ. ಸರಿ, ಈಗ ಹಳೆ ಕಾಲೇಜ್ ಹೆಸರೆಲ್ಲ ಇಲ್ಲಿ ಹೇಳ್ಬೇಡ, ಏನಿದ್ರು ಈಗ ನೀನು ನಮ್ ಸ್ಟೂಡೆಂಟ್ ಆಗಿದ್ಯಾ, ನಮ್ಮ ಹೆಸರು ಮಾತ್ರ ಹೇಳ್ಬೇಕು ಅಂತ ರಿಷಿ ಸರ್ ಹೇಳ್ತಾರೆ. ಇನ್ನ ಹೋಗಿ ಅವಳು ಕುತ್ಕೊಂತಾ ಇರ್ತಾಳೆ. ಇನ್ನ ಸರ್
ಲೆಸನ್ ಸ್ಟಾರ್ಟ್ ಮಾಡಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ಹೇಳ್ತಾ ಇರ್ತಾರೆ. ನೋಡಿದ್ರೆ ವಸುಧರ ಬರ್ಕೊಳ್ಳೋದಿಕ್ಕೆ ಅವಳ ಪೆನ್ನಲ್ಲಿ ಇಂಕೆ ಅಂಟ್ತಾ ಇರೋದಿಲ್ಲ. ಆಗ ಏನಪ್ಪಾ ಛೇ, ಪೆನ್ ಹೀಗೆ ಅಂಟದಿರಾ ಇರ್ಬೇಕಾ, ಏನಿದು ಅಂತ ಅವಳು ತುಂಬಾ ಬೇಜಾರಾಗಿ ಕೂತಿರ್ತಾಳೆ. ಇನ್ನ ಸರ್ ಹೇಳ್ತಿರೋ ಪಾಯಿಂಟ್ನ ಹೇಗಪ್ಪ ಬರ್ಕೊಳ್ಳೋದು ಅಂತ ಅವ್ರ ಪಕ್ಕದ ಸ್ಟೂಡೆಂಟ್ ಹತ್ರ ಕೇಳ್ತಾಳೆ. ಪೆನ್ ಇದ್ರೆ ಕೊಡಿ ಸ್ವಲ್ಪ ಅಂತ. ಇಲ್ಲ ಅಂತ ಹೇಯ್ ಏನ್ ಮಾಡ್ತಿದ್ಯಾ, ಬಂದಿದ್ದೆ ಲೇಟು, ಮತ್ತೆ ಪಕ್ಕದಲ್ಲಿ ಮಾತಾಡ್ಕೊಂಡಿದ್ಯಾ, ಗೆಟ್ ಔಟ್ ಫ್ರಮ್ ದ ಕ್ಲಾಸ್ ಅಂತ ಹೇಳ್ತಾ ಇರ್ತಾರೆ ರಿಷಿ ಸರ್. ಇನ್ನ ವಸು ಇನ್ನೇನು ಮಾತಾಡ್ದಿರಾ ಮೌನವಾಗಿ ಅಲ್ಲಿಂದ ಹೊರಟೋಗ್ತಾಳೆ ಹತ್ಕೊಂಡು. ಹೇಗೋ ನಾವ್ ಅನ್ಕೊಂಡಿದ್ದೆ ಸಕ್ಸಸ್ ಆಯ್ತು ಸಂಜು ಅಂತ ಅವರಿಬ್ರು ತುಂಬಾ ಖುಷಿ ಪಡ್ತಾ ಇರ್ತಾರೆ. ವಸುಧರ ಇನ್ನ ಕಾರಿಡಾರ್ ಅಲ್ಲಿ ಬಂದು ಅಳ್ತಾ ಕೂತಿರ್ತಾಳೆ. ಆಗ ಯಾವ್ದೋ ರಿಕಮೆಂಡೇಶನ್ ಇಂದ ಬಂದು ಸೇರ್ಕೊಂಡ್ರೆ ಇದೇ ರೀತಿನೇ ಆಗೋದು. ಏನ್ ಬೇಕು ಏನಿಲ್ಲ ಅಂತ ಫಸ್ಟೇ ನೋಡ್ಕೋಬೇಕು, ಗೊತ್ತಾಯ್ತಾ ಅಂತ ವಸುಧರೆಗೆ ಬೇಜಾರ್ ಮಾಡಿ ಅಲ್ಲಿಂದ ಹೊರಡ್ತಾ ಇರ್ತಾರೆ. ನೋಡಿದ್ರೆ ಏನ್ ಇವ್ರು ಫಸ್ಟು ಕೋಪ ಹುಟ್ಟಿ ಆಮೇಲೆ ಇವ್ರು ಹುಟ್ಟಿದಾರ, ಏನ್ ಈ ಮನುಷ್ಯ ಅಂತ ವಸು ಮನ್ಸಲ್ಲಿ ಅನ್ಕೊಂತಾ ಇರ್ತಾರೆ. ವಸುಧರ ಯಾವ್ದಾದ್ರು ಒಂದ್ ತಪ್ಪು ಮಾಡಿದ್ರೆ ಸಾಕು ಅಂತ ಕಾಯ್ತಾ ಇದ್ದಾರೆ ರಿಷಿ ಸರ್. ತಪ್ಪು ಮಾಡಿದ್ರೆ ಇನ್ನ ಈ ಕಾಲೇಜಿಂದ ಹೊರಗೆ ಹಾಕದೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಈ ಕಡೆ ನೋಡಿದ್ರೆ ರಾಜೀವ ಹೇಗಾದ್ರೂ ನಾನು ವಸುನ ಇಲ್ಲಿಂದ ಕರ್ಕೊಂಡ್ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿದ್ದಾನೆ. ಅವನ್ ಅನ್ಕೊಂಡಂಗೆ ವಸುನ ಕರ್ಕೊಂಡ್ ಹೋಗ್ತಾನ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.